ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಹೊಸ ಮಡಿಕೆನ ತಗೊಬಂದಿದ್ದೀನಿ. ಅದನ್ನು ಹೇಗೆ ಪಳಗಿಸೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಹೊಸ ಮಡಿಕೆನ ತಂದ ತಕ್ಷಣ ಡೈರೆಕ್ಟಾಗಿ ನಾವು ಯೂಸ್ ಮಾಡೋದಕ್ಕಾಗೋದಿಲ್ಲ. ಅದನ್ನು ಹೇಗೆ ಪಳಗಿಸ್ಬೇಕು ಅನ್ನೋದನ್ನ ಈ ವಿಡಿಯೋದ ಮೂಲಕ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ಒಂದು ಬಕೆಟ್ ತೊಗೊಂಡಿದ್ದೀನಿ. ಈ ಬಕೆಟಲ್ಲಿ ನೀರು ಹಾಕಿ ಈ ಮಡಿಕೆನ ಫುಲ್ ಅದರಲ್ಲಿ ಮುಳುಗೋವರೆಗೂ ನೀರು ಹಾಕ್ಬಿಟ್ಟು ಬಿಟ್ಟಿದ್ದೀನಿ ಫ್ರೆಂಡ್ಸ್. ಇದನ್ನು ನಾನು ಒಂದು ದಿನ ಪೂರ್ತಿ ನೆನೆಯೋದಕ್ಕೆ ಬಿಟ್ಟಿದ್ದೀನಿ ಫ್ರೆಂಡ್ಸ್. ಈಗ ಒಂದು ದಿನ ಆದಮೇಲೆ ಫ್ರೆಂಡ್ಸ್ ನೋಡಿ ಹೀಗೆ ನೆಂದಿದೆ ಫ್ರೆಂಡ್ಸ್. ಅದರಲ್ಲಿರೋ ಮಣ್ಣಿಂದು ಗಲೀಜೆಲ್ಲ ಅದ್ರಲ್ಲಿ ಬಿಟ್ಕೊಂಡಿದೆ. ಅದನ್ನು ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಫ್ರೆಂಡ್ಸ್, ಅದನ್ನು ಡೈರೆಕ್ಟಾಗಿ ಯೂಸ್ ಮಾಡೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಅದನ್ನು ಸ್ವಲ್ಪ ನೀರು ಹಾಕಿ ಕುದಿಸ್ಕೋಬೇಕು ಫ್ರೆಂಡ್ಸ್. ಯಾಕೆ ಅಂದರೆ ಅದನ್ನು ಡೈರೆಕ್ಟಾಗಿ ನಾವು ತೆಗೆದ ತಕ್ಷಣವೇ ಒಲೆ ಮೇಲಿಟ್ಟರೆ ಅದು ಸಿಡಿಯೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಅದನ್ನು ಪಳಗಿಸ್ಬೇಕಲ್ವಾ, ಅದು ಹಳೇದಾಗಿರೋ ಥರ ಪಳಗಿರ್ಬೇಕಲ್ಲ, ಅದಕ್ಕೋಸ್ಕರ ನಾವೇನು ಮಾಡ್ತೀನಿ ಫ್ರೆಂಡ್ಸ್, ಇದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಈಗ ಸ್ಟವ್ ಮೇಲಿಟ್ಟು ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹೇಗಿಟ್ಟು ಕುದಿಸ್ತಾ ಇದ್ದೀನಿ ಅಂತ. ಈ ನೀರು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್. ಕುದ್ದ ನಂತರ ಏನು ಮಾಡಬೇಕು, ಸ್ಟವ್ ಆಫ್ ಮಾಡಿ ಅದು ನೀರು ಹಾಗೇ ಬಿಡಬೇಕು, ಅದರಲ್ಲೇ ಕೂಲ್ ಆಗೋ ಥರ. ಅದು ಕೂಲಾದ ನಂತರ ಏನು ಮಾಡಬೇಕಂದ್ರೆ ಅದರಲ್ಲಿರೋ ನೀರನ್ನು ಚೆಲ್ಲಿ ಮಾಡಿಕೆ ಮತ್ತೆ ಡ್ರೈ ಆಗೋದಕ್ಕೆ ಬಿಡಬೇಕು. ನೋಡಿ ಫ್ರೆಂಡ್ಸ್, ಈಗ ಡ್ರೈ ಆಗಿದೆ ಇದು. ಇದನ್ನೇನು ಮಾಡ್ತೀನಿ ಅಂದರೆ ಫ್ರೆಂಡ್ಸ್, ನಾನು ಸ್ವಲ್ಪ ಹರಳೆಣ್ಣೆ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ಇದನ್ನು ಇದಕ್ಕೆ ಒಳಗಡೆ ಹೊರಗಡೆ ಎಲ್ಲ ಹಚ್ಚುತ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಹೀಗೆ ಒಳಗಡೆ ಹೊರಗಡೆ ಎಲ್ಲ ಹಚ್ಚಿ ಅದನ್ನು ನೀಟಾಗಿ ಬಿಡಬೇಕು ಫ್ರೆಂಡ್ಸ್. ಈಗ ಇದನ್ನು ಒಂದು ದಿನ ಅಥವಾ ನಮಗೆ ಇಡೀ ರಾತ್ರಿ ನಮಗೆ ಟೈಮ್ ಇತ್ತಂದರೆ ಒಂದು 2 ದಿವಸ ಬಿಟ್ಟರೆ ಅದೇನಾಗುತ್ತೆ ಗೊತ್ತಾ ಫ್ರೆಂಡ್ಸ್, ಅದರಲ್ಲಿರೋ ಎಣ್ಣೆ ಜಿಡ್ಡಿರುತ್ತಲ್ವ, ಅದು ಮಡಿಕೆಗೆಲ್ಲ ಅಬ್ಸರ್ವ್ ಆಗಿರುತ್ತೆ. ನೀಟಾಗಿ ಹಚ್ಚಿರ್ತೀವಲ್ವ ನಾವು, ನೀಟಾಗೆಲ್ಲ ಅಬ್ಸರ್ವ್ ಆಗಿತ್ತು ಅದರಲ್ಲಿ. ಅಬ್ಸರ್ವ್ ಆದಮೇಲೆ ಅದನ್ನು ನಾವೇನು ಮಾಡಬೇಕು ನೋಡಿ ಫ್ರೆಂಡ್ಸ್, ಈಗ ಅಬ್ಸರ್ವ್ ಆಗಿದೆ, ಇದು ಈ ಥರ ಇದೆ. ಇದೆಲ್ಲ ನೀರು ನೋಡಿ, ಎಣ್ಣೆನ ಹೇಗೆ ಮಡಿಕೆಯಲ್ಲಿ ಹೀರ್ಕೊಂಡಿದೆ ಅಂತ. ಈಗ ಇದನ್ನು ನಾವೇನು ಮಾಡ್ತೀನಿ ಫ್ರೆಂಡ್ಸ್, ಡೈರೆಕ್ಟಾಗಿ ಯೂಸ್ ಮಾಡೋದಿಲ್ಲ. ಮತ್ತು ಇದಕ್ಕೆ ಇನ್ನೊಂದು ಸಲ ನೀರು ಹಾಕಿ ಕುದಿಸಿ ಚೆಲ್ಲಿ ಆ ನಂತರ ಇದನ್ನು ಯೂಸ್ ಮಾಡ್ತೀವಿ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಇದನ್ನು ನಾನು ಹೇಗೆ ಪಳಗಿಸೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಲ್ಲ ಫ್ರೆಂಡ್ಸ್. ಹೀಗೆ ಇದು ಮಣ್ಣಿನ ಮಡಿಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಇವಾಗ ಬೇಸಿಗೆ ಅಲ್ವಾ, ಈ ಬೇಸಿಗೆಗಾಲದಲ್ಲಿ ನಾವು ಪಾತ್ರೆಯಲ್ಲಿ ಅಡುಗೆ ಮಾಡಿಟ್ರೆ ಬೇಗ ಅಳಿಸೋಗ್ಬಿಡುತ್ತೆ, ಅದು ತಿನ್ನೋದಕ್ಕಾಗಲ್ಲ, ಅದು ಒಂದೊಂದು ಸಲ ಬೇವ್ತಂಗಾಗಿರುತ್ತೆ. ಅದೇ ಥರ ಇದು ಮಡಿಕೇಲಿ ಮಾಡಿದ್ರೆ ಸ್ವಲ್ಪ ಫ್ರೆಂಡ್ಸ್ ಏನೂ ಆಗೋದಿಲ್ಲ, ಚೆನ್ನಾಗಿರುತ್ತೆ ಊಟ, ನಾವೇನೇ ಮಾಡಿಟ್ರೂ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಫ್ರೆಂಡ್ಸ್ ಮಡಿಕೆ ತೊಗೊಂಬಂದು ಈ ಥರ ಮಾಡ್ತಾಯಿದ್ದೀವಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಓಕೆ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.